ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಏನು ನೋಡ್ತಿರೋದಂದರೆ, ನಾನು ನಮ್ಮಮ್ಮ ಮತ್ತು ಅಣ್ಣ ತಂಗಿ ನನ್ನ ಮಗ ಎಲ್ಲರೂ ಸೇರಿ ಬಂದು ವೇಳಾಂಗಣಿಗೆ ಹೋದ್ವಿ. ಈ ಜರ್ನಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಮತ್ತು ನೀವು ಮಿಸ್ ಮಾಡದೆ ಎಂಡ್ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾವು ಬಂದು ಫ್ರೈಡೇ ಈವ್ನಿಂಗ್ ಹಂಗೆ ಟ್ರೈನ್ ಬುಕ್ ಮಾಡಿರೋದು ಕಂಟ್ರೋನ್ಮೆಂಟಿಂದ ತಂಜಾವೂರಿಗೆ. ಮತ್ತು ಅಲ್ಲೇ ನಮ್ಮಮ್ಮ ಅಡುಗೆ ಮಾಡ್ಕೊಂಬಂದಿದ್ರು ಮನೆಯಿಂದ. ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಒಂದು 5 o'clock ಹಂಗೆ ತಂಜಾವೂರಿಗೆ ರೀಚ್ ಆದ್ವಿ. ಅಲ್ಲಿಂದ ಇನ್ನೊಂದು ಟ್ರೈನ್ ಹಿಡಿಯೋಕ್ಕೆ ಬಂದು ಒಂದು 1 hour 1.5 hour ನಮಗೆ ಟೈಮ್ ಇತ್ತು. ಈ ಗ್ಯಾಪಲ್ಲಿ ಬಂದುಬಿಟ್ಟು ಟಿಕೆಟ್ ಎಲ್ಲ ತಗೊಂಡು ಈ ಪ್ಲ್ಯಾಟ್ಫಾರ್ಮಿಂದ ಪಕ್ಕದ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕಾಗಿತ್ತು ಇನ್ನೊಂದು ಟ್ರೈನ್ ಹಿಡಿಯೋಕ್ಕೆ. ತಂಜಾವೂರಿಂದ ನಾಗಪಟ್ಟಿನಂ ಟ್ರೈನಲ್ಲಿ ಒಂದು 1.5 hour 2 hour ಒಳಗಡೆನೇ ಇರುತ್ತೆ ಜರ್ನಿ. ಮತ್ತು ಅಲ್ಲಿಂದ ಬಂದು ನಾವು ಆಟೋ ಹಿಡ್ಕೊಂಡು ಮತ್ತು ವೇಳಾಂಗಣಿಗೆ ಬಂದು ರೀಚ್ ಆದ್ವಿ. ಸ್ಯಾಟರ್ಡೇ ಸಂಡೇ ಹಂಗಿರೋದ್ರಿಂದ ಬಂದು ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತು ಬಸ್ ಸ್ಟಾಪ್ ಹತ್ರನೇ ಒಂದು ರೂಮ್ನು ಬುಕ್ ಮಾಡಿಕೊಂಡು ಅಲ್ಲೇ 2 days ಸ್ಟೇ ಮಾಡಿದ್ವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಬಂದು 12:30 ಆಗಿತ್ತು. ಸರಿ ಬೀಚಿಗೆ ಹೋಗಿ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಒಂದು ಈವ್ನಿಂಗ್ ಹಂಗೆ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರೊಳಗಡೆ ಬಂದು ಚರ್ಚ್ ಹತ್ರನೇ ಊಟ ಹಾಕ್ತಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ ಊಟ ಮಾಡ್ಕೊಂಡು ಹಂಗೆ ಹೋಗೋಣ ಬೀಚಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ವಿ. ಅಲ್ಲಂತೂ ತುಂಬ ದೊಡ್ಡ ಕ್ಯೂ ಇತ್ತು. ಸರಿ ವೆಯ್ಟ್ ಮಾಡಿ ಮತ್ತು ಊಟ ಮಾಡಿಕೊಂಡು ಬೀಚಿಗೆ ಹೋದ್ವಿ. ಆದರೆ ಊಟ ಅಂತೂ ಸೂಪರಾಗಿರುತ್ತೆ, ಅನ್ಲಿಮಿಟೆಡು. ನೀವು ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡ್ಕೊಬೋದು. ಬಡಿಸೋರು ಅಷ್ಟೇ ಒಂದು ಪ್ರೀತಿಯಿಂದ ಬಡಿಸ್ತಾರೆ, ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಬೀಚಿಗೆ ಹೋಗೋಣ ಅಂತ ಹೋದ್ವಿ. ಬಿಸಿಲು ಅಂದರೆ ಬಿಸಿಲು ಆ ಥರ ಇತ್ತು. ಬಿಸಿಲು ಈ ಮಾರ್ಚ್ ಏಪ್ರಿಲಲ್ಲಿ ಹೆಂಗೆ ಹೊಡೆಯುತ್ತೆ ಬಿಸಿಲು, ಆ ಥರ ಬಿಸಿಲು ಇತ್ತು. ಅದಕ್ಕೇ ಆಟೋದಲ್ಲಿ ಹೋದ್ವಿ. ಮತ್ತು ಬೀಚ್ ಹತ್ರ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಗಾಳಿ ಎಂಜಾಯ್ ಮಾಡಿದ್ವಿ. ಒಂದು 4 hours ತನಕ ನೀರಲ್ಲೇ ಎಂಜಾಯ್ ಮಾಡಿಕೊಂಡು ಹಾಗೆ ಬಂದ್ವಿ ರೂಮ್ಗೆ.
ಅಲ್ಲಿಂದ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಮತ್ತೆ ಚರ್ಚಿಗೆ ಹೋಗೋಣ ಅಂತ ಹೊರಟ್ವಿ. ಹೆಲ್ತ್ ಆ್ಯಂಡ್ ಗ್ಲೋ ಸೆಂಟ್ ಸೂಪರ್ ಆಗಿರುತ್ತೆ ಫ್ರೇಗ್ರೆನ್ಸ್. ಎಲ್ಲರೂ ರೆಡಿಯಾಗಿ ಒಂದು 6:30 ಹಂಗೆ ರೂಮ್ ಬಿಟ್ವಿ. ಚರ್ಚಿಗೆ ಮತ್ತು ನಮ್ಮ ರೂಮ್ಗೆ ಒಂದು 10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸೇ ಇರೋದು. ಈ ಪ್ಲೇಸ್ ಬಂದು ಚರ್ಚ್ ಬ್ಯಾಕ್ ಸೈಡ್ ಬರುತ್ತೆ, ಹೊಸ ಚರ್ಚ್ ಇದು. ನಾವು ಹಳೆ ಚರ್ಚಿಗೆ ಹೋಗ್ಬಿಟ್ಟೆ ಮತ್ತೆ ಹೊಸ ಚರ್ಚಿಗೆ ಬರಬೇಕಾಗುತ್ತೆ. ಇದೇ ಚರ್ಚ್ ಫ್ರಂಟ್ ಸೈಡು. ನಾವಿವಾಗ ಹಳೆ ಚರ್ಚಿಗೆ ಹೋಗ್ಬಿಟ್ಟು ಮತ್ತು ಈ ಚರ್ಚ್ಗೆ ಹೋಗಬೇಕಾಗುತ್ತೆ. ಅದಕ್ಕೆ ಮುಂಚೆ ಬಂದು ನಾವು ಫ್ಲವರ್ಸು ಮತ್ತು ಕ್ಯಾಂಡಲ್ಸು ಒಬ್ಬೊಬ್ಬರು ಏನಾದರೂ ಬೇಡ್ಕೊಂಡಿರ್ತಾರೆ ಅದೆಲ್ಲ ಬಂದು ತಗೊಂಡು ಇಲ್ಲಿಂದ ಚರ್ಚಿಗೆ ಹಳೆ ಚರ್ಚಿಗೆ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಹೊಸ ಚರ್ಚಿಗೆ ಹೋಗಬೇಕಾಗುತ್ತೆ. ಚರ್ಚ್ ಮುಂದೆನೇ ಬಂದು ದೀಪ, ಹಾರೆಲ್ಲ, ಹೂವಿನ ಹಾರೆಲ್ಲ ಸಿಗುತ್ತೆ. ನಾವು ತೆಂಗಿನಕಾಯಿ ದೀಪ ಮತ್ತು ಕ್ಯಾಂಡಲ್ಸ್ ಆಮೇಲೆ ಹೂವಿನ ಹಾರೆಲ್ಲ ತಗೊಂಡು ಹಳೆ ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿಕೊಂಡು ಮತ್ತು ಹೊಸ ಚರ್ಚಿಗೆ ಹೋಗಿ ದೀಪ ಎಲ್ಲ ಹಚ್ಚಿ ಕ್ಯಾಂಡಲ್ಸ್ ಹಚ್ಚಿ ಮತ್ತು ಹೂವಿನ ಹಾರೆಲ್ಲ ಹಾಕಿ ಪ್ರೇಯರ್ ಮಾಡಿಕೊಂಡು ಬಂದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋದಲ್ಲಿ ನೋಡೋಣ.